ಹಲೋ ಪೀಪಲ್, ಗುಡ್ ಮಾರ್ನಿಂಗ್, ಗುಡ್ ಈವ್ನಿಂಗ್ ಅಂಡ್ ಎವ್ರಿಥಿಂಗ್. ಇವ ಯಾರೇ ಇವನು ಯಾರ್ಯಾರು ಬರ್ತಾರೋ ಮರೆ ಈ ಮನ್ಯಾಗ? ನಿನ್ನೆ ರಾತ್ರಿ ಹಂಗೆ ಯೋಚನೆ ಮಾಡಿದ್ವಿ, ಯಾಕೆ ನಾವು ನಂದಿ ಹಿಲ್ಸ್ಗೆ ಹೋಗಿ ಬರಬಾರ್ದು ಅಂತ. ನಮಗೆಲ್ಲ ಗೊತ್ತಾಗೋಯ್ತು. ಎಲ್ಲ ನಂದಿ ಹಿಲ್ಸ್ಗೆ ಹೋಗ್ತಾ ಇದ್ದೀವಿ. ಫುಲ್ ಫನ್ ಮಾಡೋಣ, ಚಿಲ್ ಮಾಡೋಣ, ಫುಲ್ ಗಸ್ಗ. ಪೆಟ್ರೋಲ್ ಹಾಕಿಸ್ಕೊಂಡ್ವಿ. ಫುಲ್ ಜಾಲಿ ಎಲ್ಲ ಜಾಲಿ. ಪೆಟ್ರೋಲ್ ಹಾಕಿಸ್ಕೊಂಡು 3 ಗಾಡೀಲಿ 6 ಜನ ಹೊರಟ್ವಿ. ಅಂಕಲ್ ಸೈಡ್ಗೆ ಹಾಕಿ, ಅಂಕಲ್ ಸೈಡ್ಗೆ ಹಾಕಿ, ಹಲೋ ಪೀಪಲ್, ಟೀ ಕುಡಿತಾ ಇದೀವಿ. ಓಕೆ ಬಟ್ ಸ್ಟಿಲ್ ಏನು ಮಾಡೋಕ್ಕಾಗಲ್ಲ, ಫುಲ್ಲು ಗಸ್ಗ. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಬೆಳಗ್ಗೆ ಟೀ ಕುಡಿದು ಟೀಗೇನೆ ಫುಲ್ ಟೈಟ್ ಆಗೋದ್ವಿ. ಯಾವ ರೇಂಜ್ಗೆ ಅಂದ್ರೆ ಟೀ ಕುಡ್ದಾಗಿದ ತಕ್ಷಣ ಮತ್ತೆ 6 ಜನ 3 ಗಾಡೀಲಿ ಹೊರಟ್ವಿ. ಬೇಗ ಹೊರಟಿದ್ರಿಂದ ಯಾವುದೇ ರೀತಿ ಟ್ರಾಫಿಕ್ ಅಂತೂ ಸಿಗಲಿಲ್ಲ. ಲಾಸ್ಟ್ ಟೈಮ್ ಏನಾಗಿತ್ತು ಅಂತಂದರೆ ನಮಗೆ ನಂದಿ ಹಿಲ್ಸಲ್ಲಿ ವ್ಯೂ ಸಿಕ್ಕಿರಲಿಲ್ಲ ಸನ್ರೈಸ್ದು. ಈ ಸಲನೂ ಹಂಗೆ ಆಗುತ್ತೇನೋ ಅಂತ ಜರ್ನಿನ ಎಂಜಾಯ್ ಮಾಡ್ಕೊಂಡು ವೀಡಿಯೋ ಮಾಡ್ಕೊಂಡು ಸ್ನ್ಯಾಪ್ ಹಾಕ್ಕೊಂಡು ಅಂತೂ ಇಂತೂ ಫೈನಲ್ಲಾಗಿ ನಂದಿ ಹಿಲ್ಸ್ ಎಂಟ್ರೆನ್ಸ್ನ ರೀಚ್ ಆದ್ವಿ. ಮತ್ತಿನ್ನೇನು ಗಾಡಿಯಲ್ಲೇ ಪಾರ್ಕ್ ಮಾಡಿದ್ವಿ, ಎಂಟ್ರೆನ್ಸ್ ಟಿಕೆಟ್ ತಗೊಂಡ್ವಿ, 6 ಜನ ಸನ್ರೈಸ್ ನೋಡಕ್ಕೆ ಹೊರಟ್ವಿ. ನಂದಿ ಬೆಟ್ಟಕ್ಕೆ ಕ್ಯಾಮ್ರದ ಮೇಲೆ ಬಂದ್ಬಿಡು, ಸ್ವಲ್ಪ ಹಿಂದಕ್ಕೆ ಹೋಗು. ಪೀಪಲ್, ನಂದಿ ಬೆಟ್ಟಕ್ಕೆ ಬರುವ ಪ್ರವಾಸಿಗರಲ್ಲಿ ವಿನಂತಿ, ಫುಲ್ಲು ಚಳಿ ಇದೆ, ಎಲ್ಲನೂ ಕವರ್ ಮಾಡ್ಕೊಂಡು ಬನ್ನಿ. ನಮ್ಮಂಗೆ 2 ವೀಲರಲ್ಲೇ ಬನ್ನಿ, ಇಲ್ಲ 4 ವೀಲರ್ ಫುಲ್ ಗಸ್ಗ ಹೋಗುತ್ತೆ. ಬಂದು ಟಿಕೆಟ್ ತಗೊಂಡು ಶಿಸ್ತಾಗಿ ಸನ್ರೈಸ್ ನೋಡಕ್ಕೆ ನಡ್ರಿ. ಅಷ್ಟೇ. ಈ ಒಂದು ಸಂದರ್ಭದಲ್ಲಿ ಏನು ಹೇಳಬೇಕು ಅಂತ ನಮಗೆ ಗೊತ್ತಾಗ್ತಾ ಇಲ್ಲ ಪ್ರೇಕ್ಷಕರೇ. ಇವರು ಫುಲ್ಲು ಬಂದು ಇಲ್ಲಿ ಮೇಕಪ್ ಮಾಡ್ಕೊಂತ ಇದ್ದಾರೆ. ಯಾರಲ್ಲ ಅವಳು ಹುಡುಗಿ ದೇವತರ ಅವಳೆ, ಒಂದ್ ಮಣ ಮೇಕಪ್ ಮಾಡ್ಕೊಂಡು ಬರೀ ಇಂಥದೆಯಾ. ಹಿಂಗೋ ಎಂಟ್ರೆನ್ಸಿಗೆ ಬಂದ್ವಿ. ಹಾಯ್ ಬ್ರೋ, ಹಾಯ್. 6:16ಗೆ ಎಂಥದ್ದು ಸನ್ರೈಸ್ ಅಂತೆ, ಅದಕ್ಕೆ ಕ್ಯಾಚ್ ಮಾಡಕ್ಕೆ ಎಲ್ಲರೂ ಓಡ್ತಾ ಇದೀವಿ. ಓಡ್ರಿ. ನೀನು ಓಡ್ತಾನೆ ಇಲ್ಲ, ಓಡೋ ನೀನು ಅಂತೂ ಇಂತೂ ಸನ್ರೈಸ್ನ ಕ್ಯಾಚ್ ಮಾಡೇ ಬಿಟ್ವಿ. ಬನ್ನಿ ಸನ್ರೈಸ್ ಹೆಂಗಿದೆ ನೋಡೋಣ. ಪೀಪಲ್, ನಂದಿ ಬೆಟ್ಟದಲ್ಲಿ ಸನ್ರೈಸ್ ನೋಡ್ಬೇಕು ಅಂತಾರಲ್ಲ, ವ್ಯೂ ಹೆಂಗಿದೆ ಅಂತ ನೋಡ್ರಿ. ಒಳ್ಳೆ ಸ್ವರ್ಗ ಇದ್ದಂಗಿಲ್ವಾ? ಒನ್ ಮೋರ್ ಅನ್ಬೇಕು ನೀವು. ಕ್ಲೌಡ್ ಬೆಡ್ ಸಿಗಬೇಕು ಅಂತ ತುಂಬ ಜನ ಕಾಯ್ತಿರ್ತಾರಂತೆ. ನಾವೇನು ಅದೃಷ್ಟ ಮಾಡೋಗಿದ್ವೋ ಅವತ್ತು ನಮಗೆ ಫುಲ್ಲು ಕ್ಲೌಡ್ ಬೆಡ್ ಸಿಕ್ತು. ಎಲ್ಲ ನೋಡ್ಕೊಂಡು ನಮ್ಮ ಅಣ್ಣನ ಬೆಂಗಳೂರು ಅಡ್ರೆಸ್ ಕೇಳಿದ್ವಿ. ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಆ ಭಗವಂತನ ನೋಡಿದ್ರೆ ಸರು ನಾಷ್ಟ ಮಾಡಬೇಕು. ನಾನು ಒಬ್ರಿಗೆ ಅನ್ಯಾಯ ಮಾಡಿಲ್ಲ. ಹೆಲೋ ಪೀಪಲ್, ಆಫ್ಟರ್ ಸಕ್ಸಸ್ಫುಲಿ ಕಂಪ್ಲೀಟಿಂಗ್ ದಿಸ್ ನಂದಿ ಹಿಲ್ಸ್ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ಅಂತ ನಮ್ಮ ಹುಡುಗರನ್ನ ಕೇಳೋಣ ಬನ್ನಿ. ಸಂಗೀತ ಹೆಂಗಿತ್ತವ? ಯಶವಂತ್ ತುಂಬಾ ಖುಷಿ ಆಯ್ತು. ಬ್ರೋ ಹೆಂಗಿತ್ತು ಬ್ರೋ? ಸೂಪರ್ ಬ್ರೋ ಹೆಂಗಿತ್ತು ಬ್ರೋ? ತುಂಬಾ ಚೆನ್ನಾಗಿತ್ತು. ಹೆಂಗಿತ್ತವ? ಮಧ್ಯರಾತ್ರಿ 3 ಗಂಟೆಗೆ ಎದ್ದು ಬಂದಿದ್ದಕ್ಕೂ ಇಟ್ ವಾಸ್ ಲಿಟರಲ್ ಬಂದಿದ್ದಕ್ಕೂ ಫುಲ್ ಪೈಸಾ ವಸೂಲ್. ಫುಲ್ ಕಂಪ್ಲೀಟ್ಲಿ ರಿಫ್ರೆಶ್ಮೆಂಟ್. ಬರ್ರಿ ಎಂಜಾಯ್ ಮಾಡ್ರಿ. ಅಲ್ಲಿ ನೋಡಿದ್ರೆ ನಮ್ಮ ರಿಲೇಟಿವ್ಸು ಫುಲ್ಲು ನಿದ್ದೆ ಮಾಡ್ತಾಯಿದ್ರು. ಅವ್ರ ಜೊತೆ ಒಂದು ಪವರ್ ನ್ಯಾಪ್ ಹಾಕ್ಕೊಂಡು ಫುಲ್ಲು ನೇತ್ರಾಣಿಲಿ ಇರಬರ ನೀರನ್ನೆಲ್ಲ ಎರಚ್ಕೊಂಡು ಫನ್ ಮಾಡ್ಕೊಂಡು ಚಿಲ್ ಮಾಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಫುಲ್ಲು ಕ್ರೇಜಿಯಾಗಿ ಚಿಕ್ಕ ಮಕ್ಳು ಥರ ಆಡ್ಕೊಂಡು ಅಲ್ಲೇ ಯಾವುದೋ ರಿಷಿ ನಂದಿ ಅನ್ನೋ ರೆಸ್ಟೋರೆಂಟಲ್ಲಿ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಹಂಗೋ ಹಿಂಗೋ ನಂದಿ ಹಿಲ್ಸ್ ಮುಗಿಸ್ಕೊಂಡು ಎಂಜಾಯ್ ಮಾಡ್ಕೊಂಡು ಮನೆಗೆ ಹೊರಟ್ವಿ. ರಿಷಿ ನಂದಿ ರೆಸ್ಟೋರೆಂಟ್ ಅಂತೆ, ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಬಂದಿದ್ದೀವಿ. ಆ್ಯಂಬಿಯನ್ಸ್ ಮಾತ್ರ ಸಖತ್ತಾಗಿದೆ.
ಊಟ ಏನು ಕೊಡ್ತಾರೋ ಟೇಸ್ಟ್ ಹೆಂಗೆ ಕೊಡ್ತಾರೋ ಗೊತ್ತಿಲ್ಲ. ಹೆಂಗಿತ್ತವ ನಂದಿ ಹಿಲ್ಸು? ಕೇಳ್ತಾನಪ್ಪ. ಅಯ್ಯೋ ನೋವಿದೆ, ಆಕ್ರೋಶ ಇದೆ. ಹಲೋ ಪೀಪಲ್, ಫೈನಲಿ ಸೇಫ್ ರೀಚ್. ಯಾವ ರೇಂಜಿಗೆ ಸೇಫ್ ರೀಚ್ ಆಗಿದ್ದೀವಿ ಅಂತ ಅಂದರೆ ಐ ಕಾಂಟ್ ಫೀಲ್ ಮೈ ಲೆಗ್ಸ್. ಫುಲ್ಲು ಟ್ರಾಫಿಕ್ಕು, ಫುಲ್ಲು ಗಸ್ಗ ಇಟ್ ಈಸ್ ಲೈಕ್ ನಥಿಂಗ್ ಈಸ್ ಹ್ಯಾಪನಿಂಗ್, ಓನ್ಲಿ ಕ್ರೈಯಿಂಗ್ ಈಸ್ ಓನ್ಲಿ ಕಮ್ಮಿಂಗ್. ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ಇದೇ ರೀತಿ ಹೆಚ್ಚಿನ ಕಂಟೆಂಟ್ ಬೇಕು ಅಂತಂದರೆ ಲೈಕ್ ಮಾಡಿ, ಶೇರ್ ಮಾಡಿ ಸರ್ ಅದು ಮಾಡಿ, ಅದನ್ನು ಮಾಡಿಬಿಟ್ಟು ಫಾಲೋ ಮಾಡಿ. ಮತ್ತು ಇದೇ ರೀತಿ ಹೆಚ್ಚಿನ ವ್ಲಾಗ್ಸೊಂದಿಗೆ ಸಿಗ್ತಾ ಇರೋಣ, ಎಂಜಾಯ್ ಮಾಡ್ತಾ ಇರೋಣ, ಫನ್ ಮಾಡ್ತಾ ಇರೋಣ. ಲವ್ ಯು ಆಲ್.